ಪ್ರತಿದಿನ ಸಂಜೆ ಆದರೆ ಮಗರಿಬ್ ಬಳಿಕ ಎಲ್ಲರೂ ರೂಢಿ ಮಾಡಬೇಕು. ತಬಾರಕ ಸೂರತ್ ಇದೆಯಲ್ಲ, ಸೂರತುಲ್ ಮುಲ್ಕ್, ಅದನ್ನು ಓದಬೇಕು. ಯಾಕೆಂದ್ರೆ ಆ ತಬಾರಕ ಸೂರತ್ ಯಾರು ಓದ್ತಾರೋ ಅವರಿಗೆ ಕಬರ್ನೊಳಗೆ ಫಿತ್ನ ಇರುವುದಿಲ್ಲ, ಶಿಕ್ಷೆ ಇರುವುದಿಲ್ಲ. ಅದನ್ನು ಒಂದು ಎರಡು ಪೇಜ್ ಇದೆ ಅಷ್ಟೇ, ಒಂದು 5 ನಿಮಿಷ ಕೂಡ ಬೇಡ ಓದ್ಲಿಕ್ಕೆ. ಮಗರಿಬ್ ನಮಾಜ್ ಮೊಬೈಲ್ ಎಲ್ಲರದಲ್ಲೂ ಕೂಡ ಏನಿದೆ, ಕುರಾನ್ ಇದೆ, ಓದ್ಬೋದು. ತಬಾರಕ ಸೂರತ್, ತಬಾರಕಲ್ಲದಿ ಬಿಯದಿಲ್ ಮುಲ್ಕು ವಹುವ ಅಲಾ ಕುಲ್ಲಿ ಶೈಇನ್ ಕದೀರ್ ಅಲ್ಲದಿ ಖಲಕಲ್ ಮೌತ ವಲ್ ಹಯಾತ ಲಿಯಬ್ಲುವಕುಂ ಅಯ್ಯುಕುಂ ಅಹ್ಸನು ಅಮಲ. ಇವತ್ತು ನಾನು ಓದಿದಂತ ಪ್ರಥಮವಾಗಿ ಓದಿದಂತ ಆಯತ್, ಅಲ್ಲದಿ ಖಲಕಲ್ ಮೌತ ವಲ್ ಹಯಾತ, ಹಯಾತ್ ಮತ್ತು ಮೌತ್ ಮತ್ತು ಹಯಾತನ್ನು ಸೃಷ್ಟಿಸಿದಂತ ಅಲ್ಲಾಹ್. ಯಾಕೆ ಅಲ್ಲಾಹ್ ನಮಗೆ ಮೌತ್ ಇದೆ ಅಂತ ಹೇಳಿ ಮಾಡಿದ್ದು? ಯಾಕೆ? ಜೀವಿಸಿದ್ದಾರೆ ಅವರೆಲ್ಲರೂ ಏನ್ ಮಾಡ್ಬೇಕು? ಮರಣ ಹೊಂದಲೇಬೇಕು. ಮರಣ ಹೊಂದದೇ ಇರ್ಬೇಕಾದ್ರೆ ಏನ್ ಮಾಡ್ಬೇಕು ಹೇಳಿ? ಜನಿಸಿದ ಎಲ್ಲಾ ಜೀವಜಾಲಗಳು ಜನಿಸಿದ ಮೇಲೆ ಅದು ಮರಣ ಹೊಂದಲೇಬೇಕು. ಮರಣ ಹೊಂದದೇ ಇರ್ಬೇಕಾದ್ರೆ ಏನ್ ಮಾಡ್ಬೇಕು? ಜನಿಸದೇ ಇರ್ಬೇಕಷ್ಟೇ, ಬೇರೇನಿಲ್ಲ ಅಲ್ವಾ? ಈ ಕುರ್ಆನ್ ಅಲ್ಲಿ ಅಲ್ಲಾಹನು ಕಬರಿನ ಶಿಕ್ಷೆಯಿಂದ ಪಾರು ಮಾಡುವಂತಹ ಸೂರತು ತಬಾರಕ ಸೂರತ್ನಲ್ಲಿ ಅಲ್ಲಾಹನು ಹೇಳುದು, ಅಲ್ಲದಿ ಖಲಕಲ್ ಮೌತ ವಲ್ ಹಯಾತ ಲಿಯಬ್ಲುವಕುಂ ಅಯ್ಯುಕುಂ ಅಹ್ಸನು ಅಮಲ. ನೀವು ಒಳ್ಳೆಯ ಸತ್ಕರ್ಮಗಳನ್ನು ಮಾಡುತ್ತೀರಾ ಎಂದು ನೋಡುವುದಕ್ಕಾಗಿ, ಪರೀಕ್ಷಿಸುವುದಕ್ಕಾಗಿ ಅಲ್ಲಾಹನು ಹಯಾತ್ ಮತ್ತು ಮೌತನ್ನು ಅಲ್ಲಾಹ ನೀಡಿದ್ದಾನೆಂದು. ಮೌತ ನೀಡಿದಾಗೆ ಒಳ್ಳೆಯ ಸಜ್ಜನರಾಗೋದು. ಮೌತಿನ ಸ್ಮರಣೆ ನಮ್ಮಲ್ಲಿ ಯಾವತ್ತೂ ಬರಬೇಕು. ನಾವು ಮರಣ ಹೊಂದುವವರು